ಚಂದ್ರಶೇಖರ್ ಸ್ವಾಮೀಜಿ ಅವರ ವಿವಾದಾತ್ಮಕ ಸ್ಟೇಟ್ಮೆಂಟು ನಂತರ ಸರ್ಕಾರ ನಡೆದುಕೊಳ್ತಾ ಇರುವಂತಹ ನಡೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಪೊಲೀಸರಿಗೆ ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ತನ್ನ ಹೇಳಿಕೆಯನ್ನು ಕೊಟ್ಟೆ ಅನ್ನೋದನ್ನ ಅವರು ಸಂದರ್ಭ ಸಹಿತರಾಗಿ ವಿವರಿಸಬೇಕಾಗತ್ತೆ. ಸೊ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇಲ್ವಾ, ಕಾನೂನು ಸಂಕಷ್ಟ ಅವ್ರಿಗೆ ಕಾದಿದೆಯಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಸ್ಲಿಮರ ಮತದಾನದ ವಿಚಾರದಲ್ಲಿ ಆಡಿದಂತಹ ಮಾತು ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಇವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಮತ್ತು ಒಕ್ಕಲಿಗ ಸ್ವಾಮೀಜಿಯನ್ನ ಮುಟ್ಟಿದ್ರೆ ನಾವು ಬಿಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಟ್ಟರು. ಜೊತೆಗೆ ಬಿಜೆಪಿ ನಾಯಕರು ಚಂದ್ರಶೇಖರ್ ಸ್ವಾಮೀಜಿ ಅವರ ಬೆನ್ನಿಗೆ ನಿಂತ್ಕೊಂಡ್ರು. ಆಮೇಲೆ ಪಬ್ಲಿಕ್ ಟಿವಿ ಜೊತೆಗೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡ್ತಾ ಕೂಡ ಹೇಳಿದ್ರು, ನಾನು ವಿಚಾರಣೆಗೆ ಹೋಗಲ್ಲ, ಅವರೇ ಇಲ್ಲಿಗೆ ಬಂದರೆ ವಿವರಣೆಯನ್ನು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಬೇಕಾದ್ರೆ ಈ ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರು ಜೈಲಿಗೆ ಕಳಿಸ್ಲಿ ನೋಡೋಣ ಅಂತ ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ಇವತ್ತು ಚಂದ್ರಶೇಖರ್ ಸ್ವಾಮೀಜಿ ಅವರ ನಡೆ ಬದಲಾಗುತ್ತಾ ಅಥವಾ ಹಿಂದಿನ ಸ್ಟೇಟ್ಮೆಂಟ್ಗೆ ಬದ್ಧರಾಗ್ತಾರಾ ನೋಡಬೇಕಾಗತ್ತೆ. ಉಪ್ಪರಪೇಟೆ ಪೊಲೀಸ್ ಠಾಣೆಗೆ ಹೋಗ್ತೀರಾ, ವಿಚಾರಣೆ ಎದುರಿಸ್ತೀರಾ? ನಾವು ಹೋಗೋಕ್ಕಾಗೋದಿಲ್ವಲ್ಲ, ಆರೋಗ್ಯನೇ ಇಲ್ಲದೆ ಇರೋದ್ರಿಂದ ಇಲ್ಲೇ ಏನೋ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ. ಅಂದರೆ ಇಲ್ಲಿ ಬಂದರೆ ಅವರು ವಿಚಾರಣೆಗೆ ಇದೇ ರೀತಿ ಸ್ಪಷ್ಟನೆ ಕೊಡ್ತೀರಾ? ಇರೋದನ್ನ ಹೇಳ್ತೀವಿ. ಬಟ್ FIR ಮಾಡಿರುವಂಥದ್ದು ಒಂದು ಹಿಂದೂ ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡಿ ಹೇಳಿಕೆ ನೀಡಿದ್ದಕ್ಕೇನೆ ಅಂತಾನೆ ದೇಶದ್ರೋಹಿ ಚಟುವಟಿಕೆ ಹೇಳಿಕೆ ನೀಡಿದ ಎಷ್ಟೋ ಹಿಂದೆ ಎಷ್ಟೋ ಜನ ಎಷ್ಟೋ ಥರದಲ್ಲಿ ಇದಕ್ಕಿಂತ ಉಗ್ರವಾಗಿ ಹೇಳಿದ್ದಾರೆ. ಸಾಬ್ರುಗಳು ಹೇಳಿದ್ದಾರೆ, ಹಿಂದೂಗಳು ಹೇಳಿದ್ದಾರೆ. ಅದಕ್ಕೆಲ್ಲ ಏನೂ ಮಾಡಲಿಲ್ಲ, ಇದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಅದೇನು ಅಂತ ಗೊತ್ತಿಲ್ಲ. ಅಂದರೆ ಒಂದು ಹೇಳಿಕೆ FIR ದಾಖಲಾಗುವ ಮಟ್ಟಕ್ಕೆ ಒಂದು ಸಮುದಾಯದವರೆಗೆ ಧಕ್ಕೆ ಮಾಡಿ ಆಗಿದೆಯಾ? ಹಾಗಾದರೆ ಯಾವುದು ನಿಮ್ಮ ಹೇಳಿಕೆ, ಮತದಾನದ ಹೇಳಿಕೆ ಅಲ್ಲ, ಹಿಂದೆ ಗೊತ್ತಿಲ್ಲ ನನಗೆ. ಈಗ ಇವ್ರು ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅಂದರೆ ಈಗ ಕಾನೂನಾತ್ಮಕ ಹೋರಾಟ ನಡೆಸಲೇಬೇಕಾಗತ್ತೆ, FIR ದಾಖಲಾಗಿದೆ, ಏನೇನಾಗ್ತದೆ ಅದು ಬಿಟ್ಬಿಡೋದು, ಆದಂಗೆ ಹೋಯ್ತಾ ಇರೋದು. ಈಗ ಹಿಡ್ಕೊಂಡು ಹೋಯ್ತಾರ, ಹೋಗ್ಲಿ ಜೈಲಿಗೆ ಹೋಗೋದು, ಅದಕ್ಕೇನಂತೆ ಅದು. ಜೈಲಿಗೆ ಹಾಕಿದ್ರು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ಕಡೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಯಾಕಂದರೆ ಸಾಕಷ್ಟು ಸರ್ಕಾರ ಎಚ್ಚೆತ್ಕೋಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಮತ್ತೆ ಪಕ್ಷಪಾತಿಗಳಾಗಬಾರ್ದು, ಒಬ್ಬರನ್ನೇ ಓಲೈಸ್ಕೊಂಡು ಅವ್ರನ್ನ ಇದು ಮಾಡ್ಕೋಬಾರ್ದು, ಎಲ್ರಿಗೂ ಸಮಾನತೆ ಕೊಡಬೇಕು. ಅವರು ವಿಚಾರಣೆ ಎದುರಿಸ್ಬೇಕಾಗತ್ತೆ, ಯಾಕಂದರೆ ಅವರು FIR ದಾಖಲಿಸ್ಕೊಂಡಿದ್ದಾರೆ, ಎಲ್ಲದಕ್ಕೂ ಸಿದ್ಧ, ಜೈಲು ಕೂಡ ಹಾಕಿದ್ರೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ಸರಿ, ಏನಾಗ್ತದೋ ಅದಕ್ಕೆ ನಾವು ತಲೆ ಬಾಗಬೇಕಲ್ಲ. ಸರಿ, ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಈ ವಿಚಾರ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ತದೆ. ಕಾಂಗ್ರೆಸ್ ಸ್ಥಿತಿ ನೋಡ್ತಾ ಇದ್ರೆ ನಮಗಂತೂ ಅನುಕಂಪ ಮೂಡ್ತಾ ಇದೆ. ಒಂದ್ ಕಡೆಗೆ ಒಕ್ಕಲಿಗ ಮತಬುಟ್ಟಿಗೆ ಹಾನಿ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ಒಕ್ಕಲಿಗ ಭಾಗದ ಅಂದ್ರೆ ನಾಯಕರದ್ದು. ಇನ್ನೊಂದು ಕಡೆಗೆ ಮುಸ್ಲಿಂ ಮತಗಳಿಗೂ ಕೂಡ ಬೇಕು, ಅಕಸ್ಮಾತ್ ಇಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಾವು ದ್ರೋಹ ಮಾಡ್ದಂಗೆ ಆಗತ್ತೆ ಅನ್ನೋದು ಒಂದು. ಸೊ ಬಹಳಷ್ಟು ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಇದೆ. ಇವತ್ತು ಚಂದ್ರಶೇಖರ್ ಸ್ವಾಮೀಜಿ ಅಟೆಂಡ್ ಆಗ್ತಾರಾ, ಏನ್ ಕತೆ ಅನ್ನೋದು ಗೊತ್ತಾಗತ್ತೆ ಸ್ವಲ್ಪ ಹೊತ್ತಲ್ಲಿ.